ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದುಬಿಟ್ಟು ಅತಿ ಹೆಚ್ಚು ಬುದ್ಧಿವಂತರನ್ನು ಹೊಂದಿರುವ ದೇಶ ಯಾವುದು ಗೊತ್ತಾ? ಹಾಗಾದರೆ ಈ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾರು ಬುದ್ಧಿವಂತರು, ಈ ದೇಶ ಯಾವುದು ಅಂತ ನೋಡೋಣ. ಜಗತ್ತಿನ ಅತ್ಯಂತ ಬುದ್ಧಿವಂತ ಜನರು ಅಮೆರಿಕ ಮತ್ತು ಚೀನಾದಂತಹ ದೇಶಗಳಲ್ಲಿ ಮಾತ್ರ ವಾಸಿಸುತ್ತಾರೆ ಎಂಬ ಮನಸ್ಥಿತಿ ಈ ವಿಶ್ವದ ಅನೇಕ ಜನರಲ್ಲಿದೆ. ಇದಕ್ಕೆ ಭಾರತೀಯರು ಕೂಡ ಹೊರತಾಗಿಲ್ಲ. ಆದರೆ ಅದು ಸುಳ್ಳು ಎಂಬುದನ್ನು ಅಧ್ಯಯನವೊಂದು ಬಹಿರಂಗಪಡಿಸಿದೆ. ಹೊಸ ಅಧ್ಯಯನದ ಪ್ರಕಾರ ಏಷ್ಯಾದ ದೇಶವೊಂದು ವಿಶ್ವದಲ್ಲೇ ಅತಿ ಹೆಚ್ಚು ಬುದ್ಧಿವಂತರನ್ನು ಹೊಂದಿದೆ. ಚೀನಾ, ಅಮೆರಿಕ, ರಷ್ಯಾ ಮತ್ತು ಇಸ್ರೇಲ್ನಂತಹ ದೇಶಗಳು ಟಾಪ್ 10ರಲ್ಲಿಯೂ ಸ್ಥಾನ ಪಡೆದಿಲ್ಲ ಎಂಬುದೇ ಅಚ್ಚರಿಯ ಸಂಗತಿಯಾಗಿದೆ. ಫಿನ್ಲ್ಯಾಂಡ್ ಕಂಪನಿಯಾದ ವಿಟ್ಕಾಮ್ ಇಂಕ್ ಪ್ರಪಂಚದಾದ್ಯಂತ ಜನರ ಐಕ್ಯೂ ಸಾಮರ್ಥ್ಯವನ್ನು ಪರೀಕ್ಷಿಸಿ, ಅಂದರೆ ಇಂಟೆಲಿಜೆನ್ಸ್ ಕ್ವಾಶಿಯಂಟ್ ಸಾಮರ್ಥ್ಯವನ್ನು ಪರೀಕ್ಷಿಸಿ ಅದರ ಆಧಾರದ ಮೇಲೆ ಶ್ರೇಯಾಂಕ ಪಟ್ಟಿಯನ್ನು ರಚಿಸಿದೆ. ಐಕ್ಯೂ ಎನ್ನುವುದು ವ್ಯಕ್ತಿಯ ಯೋಚಿಸುವ, ತಾರ್ಕಿಕಗೊಳಿಸುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುವ ಸಂಖ್ಯಾತ್ಮಕ ಮೌಲ್ಯವಾಗಿದೆ. ಹೆಚ್ಚಿನ ಐಕ್ಯೂ ಹೊಂದಿರುವ ವ್ಯಕ್ತಿಯನ್ನು ಬುದ್ಧಿವಂತ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಫ್ರೆಂಡ್ಸ್, ನಿಮಗೆ ಅನಿಸ್ತಾ ಇರ್ಬೋದು, ಅಮೇರಿಕಾಗಿಂತ ಅದು ಯಾವುದಪ್ಪ ದೊಡ್ಡ ದೇಶ, ಬುದ್ಧಿವಂತರಿರೋ ದೇಶ ಯಾವುದು? ಹೌದು, ಅಮೇರಿಕಾಗಿಂತಲೂ ಇನ್ನೊಂದು ದೇಶ ಇದೆ. ಅದು ಯಾವುದಪ್ಪ ಅಂದರೆ ಜಪಾನ್ ದೇಶ. ಹೌದು ಫ್ರೆಂಡ್ಸ್, ಜಪಾನ್ ದೇಶ 112.30 ಅಂಕಗಳೊಂದಿಗೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಜಪಾನ್ನ ಶಿಕ್ಷಣ ವ್ಯವಸ್ಥೆಯು ಸಮಸ್ಯೆ ಪರಿಹರಿಸುವ ಕೌಶಲ್ಯ, ಶಿಸ್ತು ಮತ್ತು ವಿಭಿನ್ನ ಚಿಂತನೆಗೆ ಒತ್ತು ನೀಡುತ್ತದಂತೆ. ರೋಬೋಟಿಕ್ಸ್ನಿಂದ ಹಿಡಿದು ಕೃತಕ ಬುದ್ಧಿಮತ್ತೆಯವರೆಗೆ ಜಪಾನ್ ತನ್ನ ಕ್ರಾಂತಿಕಾರಿ ಸಂಶೋಧನೆಗಳಿಗೆ ಹೆಸರುವಾಸಿಯಾಗಿದೆ. ಜಪಾನ್ನ ತಂತ್ರಜ್ಞಾನವು ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾದಂತಹ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಪಟ್ಟಿಯಲ್ಲಿ ಜಪಾನ್ ನಂತರ ಹಂಗೇರಿ 2ನೇ ಸ್ಥಾನದಲ್ಲಿದೆ, ತೈವಾನ್ 3ನೇ ಸ್ಥಾನದಲ್ಲಿದ್ದರೆ ಇಟಲಿ 4ನೇ ಸ್ಥಾನದಲ್ಲಿದೆ ಮತ್ತು ದಕ್ಷಿಣ ಕೊರಿಯಾ 5ನೇ ಸ್ಥಾನದಲ್ಲಿದೆ. ಇದರ ನಂತರ ಸೆರ್ಬಿಯಾ, ಇರಾನ್, ಫಿನ್ಲ್ಯಾಂಡ್, ಹಾಂಗ್ಕಾಂಗ್ ಮತ್ತು ವಿಯೆಟ್ನಾಂ ದೇಶಗಳೂ ಸಹ ಇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಶ್ವದಲ್ಲೇ ಅತಿ ಬುದ್ಧಿವಂತ ದೇಶ ಯಾವುದು ಅಂತ ಗೊತ್ತಾಯ್ತಲ್ಲ. ಹಾಗೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.